ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಕರ್ನಾಟಕ ಸರ್ಕಾರದ ನೇಮಕಾತಿಯ ಬಗ್ಗೆ 2025ರಲ್ಲಿ ಆಗುವಂಥ ಒಂದು ನೇಮಕಾತಿಯ ಬಗ್ಗೆ ತಿಳಿಸ್ಕೊಡಲಿದ್ದೇವೆ ಸ್ನೇಹಿತರೆ. ಹಾಗಾದರೆ ನೇಮಕಾತಿಯಲ್ಲಿ ಎಷ್ಟು ಒಂದು ಹುದ್ದೆಗಳಿದ್ದಾವೆ ಹಾಗೂ ಯಾವ ಯಾವ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ, ವಯೋಮಿತಿ ಏನು, ಒಂದು ಸ್ಯಾಲ್ರಿ ಏನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ, ಹಾಗೂ ಕ್ವಾಲಿಫಿಕೇಷನ್ ಏನು ಕೇಳಿದ್ದಾರೆ ಅಂತ ಎಲ್ಲ ನೋಡೋಣ ಸ್ನೇಹಿತರೆ. ತುಂಬ ಜನ ನಮಗೆ ಕಮೆಂಟ್ ಮಾಡ್ತಾಯಿದ್ರು, STA FDA ಯಾವಾಗ ನೇಮಕಾತಿ ಆಗುತ್ತೆ ಹಾಗೂ ಯಾವಾಗ ಅಧಿಸೂಚನೆ ಹೊರಡಿಸ್ತಾರೆ ಅಂತ. ಆ ಎಲ್ಲ ಪ್ರಶ್ನೆಗೂ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಸ್ನೇಹಿತರೆ. ಹಾಗಾದರೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಹಾಗೆ ಮಾಡೋದ್ರಿಂದ ನಾವು ಮುಂದೆ ಮಾಡುವ ಎಲ್ಲ ಒಂದು ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ ಸ್ನೇಹಿತರೆ. ತುಂಬ ಉಪಯುಕ್ತ ಮಾಹಿತಿಯಾಗಿರುತ್ತೆ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ, ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದಾಗಿರುತ್ತೆ ಒಂದು ಡೇಟು, ಯಾವಾಗ ಇದನ್ನು ಒಂದು ರಾಜ್ಯಪತ್ರ ಆಗಿರುತ್ತೆ ಸ್ನೇಹಿತರೆ. ಇದು ಕರ್ನಾಟಕ ರಾಜ್ಯಪತ್ರ ಅಧಿಸೂಚನೆಯ ಡೇಟನ್ನು ಸಹ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. 6/1/2025 ಒಂದು ಈ ಒಂದು ರಾಜ್ಯಪತ್ರವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿದೆ ಸ್ನೇಹಿತರೆ. ಹಾಗೂ ಯಾವ ಇಲಾಖೆಯಲ್ಲಿ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳುವುದರ ಬಗ್ಗೆ ರಾಜ್ಯಪತ್ರವನ್ನು ಹೊರಡಿಸಿದೆ ಅಂತ ನೋಡೋದಾದರೆ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಲ್ಲಿ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳುವುದರ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಸ್ನೇಹಿತರೆ. ಹಾಗಾದರೆ ಯಾವೆಲ್ಲ ಅಧಿಸೂಚನೆಗಳಲ್ಲಿ ಯಾವೆಲ್ಲ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ, ಎಷ್ಟು ಹುದ್ದೆಗಳಿದ್ದಾವೆ ಹಾಗೂ ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. 34 ತರಹದ ಒಂದು ಹುದ್ದೆಗಳನ್ನು ಇಲ್ಲಿ ಇವರು ವರ್ಗೀಕರಣ ಮಾಡಿದ್ದಾರೆ ಸ್ನೇಹಿತರೆ. ಒಟ್ಟು 34 ಒಂದು ಹುದ್ದೆಗಳಿದ್ದಾವೆ. ಹಾಗೂ ಯಾವ ಹುದ್ದೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಇವರು ನಿಗದಿಪಡಿಸಿದ್ದಾರೆ ಅಂತ ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೆಯದಾಗಿ ಬಂದು ನೀವು ಇಲ್ಲಿ ನೋಡ್ಬೋದು, ಮುಖ್ಯ ಇಂಜಿನಿಯರ್ ಸ್ನೇಹಿತರೆ. ಒಂದು 3 ಹುದ್ದೆಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಕನಿಷ್ಠ ವಿದ್ಯಾರ್ಹತೆಯನ್ನು ಕೂಡ ಇವರು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. 1,44,700ರಿಂದ ಒಂದು ಸ್ಯಾಲ್ರಿ ಪ್ರಾರಂಭವಾಗಿ 1,97,200ರವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನಂತರ ಅಧೀಕ್ಷಕ ಇಂಜಿನಿಯರ್, ಸೂಪರ್ಡೆಂಟ್ ಇಂಜಿನಿಯರ್ ಸ್ನೇಹಿತರೆ 1,18,000ರಿಂದ ಪ್ರಾರಂಭವಾಗಿ 1,75,000ರವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನಂತರ ನೀವು ನೋಡ್ಬೋದು, ಜಂಟಿ ನಿರ್ದೇಶಕರು, ಕಾರ್ಯಪಾಲಕ ಇಂಜಿನಿಯರ್, ಸಹಾಯಕ ಕಾರ್ಯಪಾಲಕ ಇವರ ಒಂದು ಸ್ಯಾಲ್ರಿಯನ್ನು ಕೂಡ ನೀವು ನಿಗದಿಪಡಿಸಿರುವುದನ್ನು ನೋಡಬಹುದು ಸ್ನೇಹಿತರೆ. 1,18,000ದಿಂದ ಪ್ರಾರಂಭವಾಗಿ 1,55,000ರವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನಂತರ ಒಂದು ಸಹಾಯಕ ಕಾರ್ಯಪಾಲಕ ಅಥವಾ ಇಂಜಿನಿಯರ್ ತಾಂತ್ರಿಕ ವಿಭಾಗದಲ್ಲಿ ಸ್ನೇಹಿತರೆ. ನಂತರ ಲೆಕ್ಕಾಧಿಕಾರಿ, ಸಹಾಯಕ ಇಂಜಿನಿಯರ್ ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. ನಂತರ ಮತ್ತೆ ಹೇಳೋದಾದರೆ ಸಹಾಯಕ ಇಂಜಿನಿಯರ್ ವಿಭಾಗ 2ರಲ್ಲಿ ಒಂದು ಹುದ್ದೆಗಳನ್ನು ಖಾಲಿ ಇರೋದ್ರ ಬಗ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೂ ಎಷ್ಟು ಹುದ್ದೆಗಳನ್ನಂತೂ ಕೂಡ ಮುಂದೆಗಡೆ ಕೊಟ್ಟಿದ್ದಾರೆ, ನೀವು ನೋಡ್ಬೋದಾಗಿರುತ್ತೆ. ನಂತರ ಅಧೀಕ್ಷಕರು ಅನ್ನುವಂಥ ಒಂದು ಹುದ್ದೆಯನ್ನು ಇವರು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನಂತರ ಕಿರಿಯ ಇಂಜಿನಿಯರ್, ಈ ಒಂದು ಹುದ್ದೆಗೆ ಯಾವ ಒಂದು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಕರ್ನಾಟಕದ ಮಾನ್ಯತೆ ಪಡೆದ ಪಾಲಿಟೆಕ್ನಿಕ್ ವಿದ್ಯಾಸಂಸ್ಥೆಯಿಂದ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಡಿಪ್ಲೊಮಾ ವಿದ್ಯಾರ್ಹತೆ ಪಡೆದವರಾಗಿದ್ದರೆ ಇಲ್ಲಿ ಅರ್ಹರಾಗಿರ್ತಾರೆ ಸ್ನೇಹಿತರೆ. ಅಥವಾ ನೀವು BE ಮಾಡ್ಕೊಂಡಿದ್ರು ನಡೆಯುತ್ತೆ. ಡಿಪ್ಲೊಮಾದಲ್ಲಿ ಸಿವಿಲ್ ಅಥವಾ ಮೆಕ್ಯಾನಿಕಲ್ ಅಥವಾ BEಯನ್ನು ಮಾಡ್ಕೊಂಡಿದ್ರು, ನೀವು ಇಂಜಿನಿಯರಿಂಗನ್ನು ಮುಗಿಸ್ಕೊಂಡಿದ್ರೆ ಕಿರಿಯ ಇಂಜಿನಿಯರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ನೀವು ಒಂದು ಸ್ಯಾಲ್ರಿಯನ್ನು ಸಹ ನೋಡ್ಬೋದಾಗಿರುತ್ತೆ ಸ್ನೇಹಿತರೆ. 54,175ರಿಂದ ಪ್ರಾರಂಭವಾಗಿ 99,400ರವರೆಗೂ ಒಂದು ಸ್ಯಾಲ್ರಿಯನ್ನು ಈ ಒಂದು ಹುದ್ದೆಗೆ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನಂತರ ಮತ್ತೆ ನೋಡೋದಾದರೆ ಸಹಾಯಕ ಸಾಂಖ್ಯಿಕ ಅಧಿಕಾರಿ, ಸಾಂಖ್ಯಿಕ ನಿರೀಕ್ಷಕರು, ಡ್ರಾಫ್ಟ್ಮನ್, ಪ್ರಥಮ ದರ್ಜೆ ಸಹಾಯಕರು ಈ ಒಂದು ಹುದ್ದೆಗಳನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗೆ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ನೇರ ನೇಮಕಾತಿ ಅಂತಂದರೆ ಸ್ನೇಹಿತರೆ, ನೀವು ಒಂದು ಡಿಗ್ರಿಯನ್ನು ಮುಗಿಸ್ಕೊಂಡಿರಬೇಕಾಗುತ್ತೆ, ಯಾವುದೇ ಒಂದು ಪದವಿಯನ್ನು ಅಲ್ಲಿ ಒಂದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಒಂದು 2 ಪತ್ರಿಕೆಗಳ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಆ ಒಂದು ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯಾದ ನಂತರ ನಿಮ್ಮನ್ನು ಸೆಲೆಕ್ಟ್ ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ. ಇಲ್ಲೂ ಕೂಡ ನೀವು ಒಂದು ಸ್ಯಾಲ್ರಿಯನ್ನು ನೋಡ್ಬೋದಾಗಿರುತ್ತೆ. 44,425ರಿಂದ 83,700ರವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ. ನಂತರ ಬಂದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಹುದ್ದೆ ಸ್ನೇಹಿತರೆ. ಇದಕ್ಕೂ ಕೂಡ ಒಂದು
ಒಂದು ಸ್ಯಾಲ್ರಿಯನ್ನು ನೋಡ್ಬೋದು 44,425 5ರಿಂದ ಪ್ರಾರಂಭವಾಗಿ 83,700ವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ನಂತರ ಒಂದು ಶೀಘ್ರ ಲಿಪಿಗಾರರು ಹುದ್ದೆ ಸಹ ಇಲ್ಲಿದೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಟೈಪಿಂಗ್ ಸ್ಕಿಲ್ಲನ್ನು ಹೊಂದಿರಬೇಕಾಗುತ್ತೆ. ನಂತರ ಒಂದು ಹಿರಿಯ ದತ್ತಾಂಶ ಸ್ನೇಹಿತರೆ ನಮೂದು ಮಾಡಬೇಕಾಗುತ್ತೆ. ಅಲ್ಲಿ ಕೂಡ ಅದೊಂದು ಸಹಾಯಕರು ಹುದ್ದೆಗೆ ಇವರು ಅರ್ಜಿ ಕರೆದಿದ್ದಾರೆ ಸ್ನೇಹಿತರೆ. ನಂತರ ಪ್ರಥಮ ದರ್ಜೆ ಉಗ್ರಾಣ ಸಹಾಯಕರು ಕೂಡ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ನಂತರ ಪಾಲಕರು ಹಾಗೂ ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು. ನಂತರ ಪಾಲಕರು ಸ್ನೇಹಿತರೆ ಹಾಗೂ ಪ್ರಥಮ ದರ್ಜೆ ಭೂಮಾಪಕರು ಹುದ್ದೆಗಳು ಕೂಡ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ನೀವೊಂದು ಸ್ಯಾಲ್ರಿಯನ್ನು ನೋಡ್ಬೋದು 44,425ರಿಂದ ಪ್ರಾರಂಭವಾಗಿ 83,700ವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ. ನೆಕ್ಸ್ಟು ಅನುರೇಖಕರು ಟ್ರೆಜರ್ 37,500ರಿಂದ ಪ್ರಾರಂಭವಾಗಿ 76,100ವರೆಗೂ ಈ ಒಂದು ಹುದ್ದೆಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಹಾಗೂ ನೀಲಿ ನಕ್ಷೆಗಾರರು ಒಂದು ಬ್ಲೂ ಪ್ರಿಂಟರ್ಸ್ಗಳಿಗೆ ಒಂದು ಹುದ್ದೆಯನ್ನು ಕರೆದಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರು ಸ್ನೇಹಿತರೆ. ನೀವು ಕೇಳ್ತಾ ಇದ್ರಿ SDA FDA ಹಾಗೂ ನೇಮಕಾತಿಯ ಬಗ್ಗೆ ತಿಳಿಸ್ಕೊಡಿ ಅಂತ. ಇಲ್ಲಿದೆ ಸ್ನೇಹಿತರೆ ದ್ವಿತೀಯ ದರ್ಜೆ ಸಹಾಯಕರು. ಇದು ಕೂಡ ಒಂದು 180 ಹುದ್ದೆಗಳನ್ನು ಇವರು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಸ್ಯಾಲ್ರಿಯನ್ನು ಕೂಡ ನೀವು ನೋಡ್ಬೋದು 34,100 ರೂಪಾಯಿಯಿಂದ ಪ್ರಾರಂಭವಾಗಿ 67,600ವರೆಗೂ ಒಂದು ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಒಂದು 2 ಪತ್ರಿಕೆಗಳನ್ನು ಬರೀಬೇಕಾಗುತ್ತೆ. ನೀವು PUCಯನ್ನು ಮುಗಿಸ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಹಾಗೂ 2 ಪತ್ರಿಕೆಗಳನ್ನು ಬರೀಬೇಕಾಗುತ್ತೆ. ಒಂದು ಸಾಮಾನ್ಯ ಜ್ಞಾನ ಹಾಗೂ ಒಂದು ಭಾಷಾ ಜ್ಞಾನದ ಒಂದು ಪತ್ರಿಕೆಗಳು ಸ್ನೇಹಿತರೆ. ಆ 2 ಪತ್ರಿಕೆಗಳನ್ನು ಬರೆಯುವ ಮೂಲಕ ನೀವು ತೇರ್ಗಡೆ ಹೊಂದಿದ್ದಲ್ಲಿ ಆ ಒಂದು ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ಸ್ನೇಹಿತರೆ. ನಂತರ SSLCಯನ್ನು ಪೂರ್ಣ ಮಾಡಿದವರು ಕೂಡ ಇಲ್ಲಿ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಕೂಡ ಅರ್ಜಿಯನ್ನು ಕರೆದಿದ್ದಾರೆ. ಇದಕ್ಕೂ ಸಹ ನೀವು PUCಯನ್ನು ಮುಗಿಸ್ಕೊಂಡಿದ್ರೆ ಸಾಕು. ನಂತರ ದತ್ತಾಂಶ ನಮೂದು ಸಹಾಯಕರು ಅರ್ಜಿಯನ್ನು ಕರೆದಿದ್ದಾರೆ. ನೆಕ್ಸ್ಟ್ ದ್ವಿತೀಯ ದರ್ಜೆ ಭೂಮಾಪಕ ಹುದ್ದೆಗಳು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ನಂತರ ವಾಹನ ಚಾಲಕರಿಗೆ ಸ್ನೇಹಿತರೆ ಅಂದರೆ ಡ್ರೈವರ್ ಹುದ್ದೆಗಳಿಗೂ ಇವರು ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಇದಕ್ಕೆ ನೀವು SSLCಯನ್ನು ಮುಗಿಸ್ಕೊಂಡಿದ್ರೆ ಸಾಕಾಗುತ್ತೆ. ನಂತರ ನೀವು ಒಂದು ಲೈಟ್ ಲೈಸೆನ್ಸ್ನ ಪಡ್ಕೊಂಡಿದ್ರೆ ಸಾಕು ಸ್ನೇಹಿತರೆ. ಒಂದು 4 ಚಕ್ರದ ವಾಹನದ ಲೈಟ್ ಲೈಸೆನ್ಸನ್ನು ನೀವು ಹೊಂದಿದ್ರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ನಂತರ ಒಂದು ಅಟೆಂಡರ್ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ನೀವು ಒಂದು ಸ್ಯಾಲ್ರಿಯನ್ನು ನೋಡ್ಬೋದು 29,600ರಿಂದ 52,800ವರೆಗೂ ಹೊಂದಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಮೇಟಿ ಕಮ್ ಕುಕ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ನೀವು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಇದ್ದರೆ ಇಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಇದಕ್ಕೂ ಒಂದು ಒಳ್ಳೆಯ ಸ್ಯಾಲ್ರಿಯನ್ನು ನೀಡಿದ್ದಾರೆ ಅಂತ ನೋಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಜವಾನ ಅಥವಾ ಕಾವಲುಗಾರ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ನಂತರ ಮುನ್ಸಿಪಲ್ ಸಿಬ್ಬಂದಿಯ ಒಂದು ಅರ್ಜಿಯನ್ನು ಕೂಡ ಕರೆದಿದ್ದಾರೆ. 27,000ದಿಂದ 46,075 ಹುದ್ದೆಗಳನ್ನು ಇದು ಸ್ನೇಹಿತರೆ ಸ್ಯಾಲ್ರಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಜವಾನ ಹುದ್ದೆಗಳು 2,299 ಹುದ್ದೆಗಳನ್ನು ಹೊಂದಿದೆ ಸ್ನೇಹಿತರೆ. ಒಟ್ಟು 1,800ಕ್ಕೂ ಹೆಚ್ಚು ಹುದ್ದೆಗಳನ್ನು ಇಲ್ಲಿ ನೀಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಈ ಒಂದು ಹುದ್ದೆಗಳ ಸದುಪಯೋಗವನ್ನು ಪಡ್ಕೋಬೇಕು. ದಯವಿಟ್ಟು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಮುಂದೆ ಇದೇ ರೀತಿಯ ಒಂದು ಉಪಯುಕ್ತ ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ ಸ್ನೇಹಿತರೆ. ಈ ಹುದ್ದೆಗಳ ಒಂದು ಅಧಿಸೂಚನೆಯ ರಾಜ್ಯಪತ್ರ ಹೊರಡಿಸಿದ್ದಾರೆ ಸ್ನೇಹಿತರೆ. ಆನ್ಲೈನಲ್ಲಿ ಅರ್ಜಿ ಪ್ರಾರಂಭವಾದ ತಕ್ಷಣ ನಮ್ಮ ಒಂದು ಚಾನಲ್ನಲ್ಲಿ ತಿಳಿಸಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಚಾನಲ್ನ ಅಪ್ಡೇಟ್ಗಳನ್ನು ನೀವು ಆಗಾಗ ನೋಡ್ತಾ ಇರಿ ಸ್ನೇಹಿತರೆ. ಮತ್ತು ಇನ್ನೂ ಹೆಚ್ಚು ಉಪಯುಕ್ತ ಒಂದು ಸರ್ಕಾರಿ ಮಾಹಿತಿಗಳು ಹಾಗೂ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ವಿಧಾನಗಳನ್ನು ನಮ್ಮ ಚಾನಲ್ನಲ್ಲಿ ತಿಳಿಸಲಾಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.